ಎಲ್ರಿಗೂ ನಮಸ್ತೆ. ಇಂದಿನ ರೆಸಿಪಿ ಬಿಲ್ಲಪತ್ರೆ ತಂಬುಳಿ. ಬೇಕಾಗುವ ಸಾಮಗ್ರಿಗಳು, ಮಾಡುವ ವಿಧಾನ ಮತ್ತು ಉಪಯೋಗವನ್ನು ನೋಡಿ. ಮೊದಲನೇದಾಗಿ ಎಲೆಯನ್ನು ತೆಗೆದುಕೊಂಡು ಅದನ್ನು ಶುಚಿ ಮಾಡಿಕೊಳ್ತಾ ಇದ್ದೇವೆ. ಒಂದು ಮಿಕ್ಸಿ ಜಾರಿನಲ್ಲಿ ತೆಂಗಿನ ತುರಿಯನ್ನು ತೆಗೆದುಕೊಳ್ಬೇಕು. ಮೊದಲನೇದಾಗಿ ಆ ಎಲೆಯನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಮೆಣಸು ಮತ್ತು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೇವೆ. ನೀರನ್ನು ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು. ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ರುಬ್ಕೊಂಡು ಅದನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇವೆ. ಅದಕ್ಕೆ ಸಿಹಿ ಮಜ್ಜಿಗೆಯನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ಸಿಹಿ ಮಜ್ಜಿಗೆ ಇಲ್ಲ ಅಂದರೆ ನೀವು ಮೊಸರನ್ನು ಕಡಿದು ಮಜ್ಜಿಗೆ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ಎಷ್ಟು ಬೇಕು ಹದ ಮಾಡ್ಕೊಳ್ಳಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಉಪ್ಪು ಕಡಿಮೆ ಇದ್ದರೆ ಮತ್ತೆ ಸೇರಿಸ್ಕೊಳ್ಬೇಕು. ಕೊನೆಯದಾಗಿ ಒಂದು ಒಗ್ಗರಣೆಯನ್ನು ಮಾಡೋಣ. ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆಯನ್ನು ಹಾಕಿ, ಕೆಂಪು ಮೆಣಸನ್ನು ಹಾಕಿ, ಕರಿಬೇವು ಮತ್ತು ಇಂಗನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವುದು. ಈಗ ಆರೋಗ್ಯಕರವಾದ ರುಚಿಕರವಾದಂತಹ ಬಿಲ್ಲಪತ್ರೆ ತಂಬುಳಿ ರೆಡಿ.